ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮತ್ತು ಇವತ್ತು ನಮ್ಮ ಊರಲ್ಲಿ ವಿಶೇಷ ಏನು ಗೊತ್ತಾ, ಚಿಕ್ಕ ಊರಲ್ಲಿ ಚಿಕ್ಕದಾಗಿ ಒಂದು ಜಾತ್ರೆನ ಮಾಡ್ತಿದ್ದಾರೆ ಇವತ್ತು. ಮತ್ತು ಇವತ್ತು ಏನು ಅಂದರೆ ದೇವ್ರ ಹೆಸರು ಬಂದು ಶ್ರೀ ಕೋಡಿ ಕೆಂಪಮ್ಮ ದೇವಿ ಅಂತ. ಒಂದು ನಮ್ಮೂರಲ್ಲಿ ಚಿಕ್ಕದಾಗಿ ಒಂದು ಅಂದರೆ ದೇವ್ರು ಕೂರ್ಸೋದು ಗದ್ಗೆ ಅಂತ ಹೇಳ್ತಾರೆ ಅಲ್ವಾ, ಅದನ್ನು ನಮ್ಮೂರಲ್ಲಿ ಕಟ್ಟಿದ್ದಾರೆ. ದೇವ್ರನ್ನ ಕರ್ಕೊಂಡು ಬಂದು ಅದ್ರ ಮೇಲೆ ಕೂರಿಸಿ ಪೂಜೆ ಮಾಡಿಸಿ ಇವತ್ತು ನೈಟ್ ಊಟ ಹಾಕಿಸ್ತಾರೆ. ಅಲ್ಲೇ ಸಂಜೆ 6:45 ಆಗಿದೆ. ಮತ್ತು ಇವತ್ತು ದೇವ್ರದ್ದು ಮೆರವಣಿಗೆ ಎಲ್ಲ ಇರುತ್ತೆ. ಮತ್ತು ಇನ್ನು ನಾಳೆ ಬೆಳಗ್ಗೆ ಮನೆಗೆ ಹೋಗಿ ಮನೇಲಿ ಆರತಿ ಮಾಡಿರ್ತಾರೆ. ಅಲ್ಲಿ ಮನೆಗೆ ಹೋಗಿ ಎಲ್ಲರ ಮನೆಗಳಿಗೂ ಹೋಗಿ ಮಡ್ಲಕ್ಕಿನ ತೊಗೊಂಡು ಆರತಿ ಮಾಡಿರ್ತಾರೆ ಅಲ್ವಾ, ಆರತಿನ ಪೂಜೆ ಮಾಡಿಸ್ಕೊಂಡು ಮತ್ತೆ ಸಂಜೆ ಊರಿಗೆ ಹೋಗುತ್ತೆ. ಅದೇ ಇವತ್ತು ನಮ್ಮೂರಲ್ಲಿ ವಿಶೇಷ. ಅದಕ್ಕೆ ನಾನು ಸ್ವಲ್ಪ ರೆಡಿ ಆಗೋಣ ಅಂತೇಳಿ, ನಾನು ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾನು ಸ್ವಲ್ಪ ರೆಡಿ ಆಗೋಣ ಅಂತೇಳಿ ಬಂದಿದ್ದೀನಿ. ಬನ್ನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ದೇವ್ರ ಮೆರವಣಿಗೆ ಎಲ್ಲ ಹೇಗೆ ಮಾಡ್ತಾರೆ ಏನು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಇವಾಗ ರೆಡಿ ಆಗೋಣ. ಬೇಗ ಒಂದು 5 ನಿಮಿಷ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ದೇವರು ನಮ್ಮೂರಿಗೆ ಬಂದಿದ್ದ ತಕ್ಷಣ ನಮ್ಮ ತಾತರ ಮನೆಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದು. ಅದು ಮುಂಚೆಯಿಂದಲೂ ಹಂಗೆ. ತಾತ ಅಂದರೆ ನಮ್ಮ ಅಮ್ಮರ ಅಪ್ಪ ಅಮ್ಮನ ಮನೆ, ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡೆ ಹೋಗೋದು. ಮತ್ತು ನಾಳೆ ಮಡ್ಲಕ್ಕಿಗೆ ಬರಬೇಕಾದ್ರೆ ಅಷ್ಟೇ, ಅವ್ರ ಮನೆಗೆ ಹೋಗಿ ಫಸ್ಟ್ ಮುಗಿಸ್ಕೊಂಡು ಆಮೇಲೆ ಬೇರೆಯವ್ರ ಮನೆಗೆ. ಮತ್ತು ನಾವು ಈ ಸಲ ನೆಂಟರುಗಳಿಗೆಲ್ಲ ಹೇಳಿಲ್ಲ. ಪ್ರತಿ ಸಲ ಹೇಳ್ತಿದ್ದು, ಈ ಸಲ ಹೇಳಿಲ್ಲ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ಕಾಮಿಡಿ, ನನ್ನ ಹತ್ರ ರಿಂಗ್ ಲೈಟ್ ಇದ್ರೂ ಅದನ್ನು ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ನಿಜ, ಸೀರಿಯಸ್ಲಿ. ಅಯ್ಯೋ ನೋಡಿ, ಫೌಂಡೇಶನ್ ಎಲ್ಲ ಯಾವ ಥರ ಈಚೆ ಬಂದ್ಬಿಟ್ಟೈತೆ. ಚೆಕ್ ಆಗಬಾರ್ದಾಗಿತ್ತು. ನಾನು ರೆಡಿ ಆದ್ಮೇಲೆ ಸಿಗ್ತೀನಪ್ಪ ನೋಡಿ. ಅದೇ ನಮ್ಮ ಅಕ್ಕ ಮದುವೆ ಆದಮೇಲೆ ಇದು ಮೊದಲನೇದು, ಅವ್ರಿಗೆ ಮೊದಲನೇದು ಇದು ನಮ್ಮೂರಲ್ಲಿ ಮಾಡೋಂಥ ಜಾತ್ರೆ. ಅವರೇ ಇಲ್ಲ, ಯಾಕೆ ಅಂದರೆ ಅವ್ರಿಗೆ ರಜೆ ಇಲ್ಲ, ಅದಕ್ಕೋಸ್ಕರ. ಹೆಣ್ಮಕ್ಳು ಕೆಲಸದಾಗಿರೋರು ಮಾಡಬೇಕು ಅಂತಾರೆ ನೋಡಿ, ಕೆಲಸದಾಗಿರೋರು ತವ್ರ ಮನೆಗೆ ಹೋಗೋದಕ್ಕಾಗಲ್ಲ. ಈ ಹಣೆ ಏನಂತೀರಾ? ನಿಜ ತಾನೆ. ಅಲ್ಲಿ ರೆಡಿ ಆಗಿದ್ದೀವಿ. ಮತ್ತು ಅಲ್ಲೇ ದೇವರು ಎತ್ತಿದ್ದಾರೆ, ಹೋಗ್ಬೇಕಲ್ಲಿ. ನೋಡಿ, ನಮ್ಮೂರ ಜಾತ್ರೆ ಸಿಂಪಲಾಗಿ ಚಿಕ್ಕದಾಗಷ್ಟೇ. ಜಾತ್ರೆ ಅಂದರೆ ಅಂಗಡಿಗಳೆಲ್ಲ ಏನು ಇಟ್ಟಿರೋದಿಲ್ಲ, ಸುಮ್ಮನೆ ಹಂಗೆ ಪುಟಾಣಿ ದೇವರು ಚಿಕ್ಕದಾಗಿ ಮೆರವಣಿಗೆ ಮಾಡ್ತಾರೆ ಅಷ್ಟೆ. ಅಲ್ಲಿಗೆ ದೇವಸ್ಥಾನದ ಹತ್ರ ಹೋದ್ಮೇಲೆ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ಆಲ್ರೆಡಿ ಅದು ಸಾಮ ಅಂತ ಹೇಳ್ತಾರೆ ಅಲ್ವಾ, ಅದು ನಾಳೆ ಮೆರವಣಿಗೆ ಶುರು ಮಾಡಿದರು. ಮತ್ತು ಸೈಡಲ್ಲಿ ಮುದ್ದೆ ಕೂಡ ಮಾಡ್ತಾಯಿದ್ರು, ಮುದ್ದೆ ಊಟ. ಮತ್ತು ನಾನು ಹೋದಾಗ ಜನ ಕೂಡ ಇನ್ನೂ ಜಾಸ್ತಿ ಬಂದಿರಲಿಲ್ಲ. ನಾನು ಇದೇನು ಇನ್ನೂ ಇಷ್ಟೇನಾ ಅಂತ ಅಂದ್ಕೊಂಡು ಹೋದೆ. ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದರು. ಗದ್ಗೆ ಅಂತ ಹೇಳಿದೆ ಅಲ್ವಾ, ಇದೇ ಥರ ದೇವ್ರ ಕೂರಿಸಿ ಪೂಜೆ ಮಾಡ್ತಾರಲ್ಲ. ದೇವಸ್ಥಾನ ಎಲ್ಲ ಇಲ್ಲ ನಮ್ಮೂರಲ್ಲಿ. ಚಿಕ್ಕದಾಗಿ ಒಂದು ಗದ್ಗೆನ ಕಟ್ಟಿ ವರ್ಷಕ್ಕೊಂದ್ಸಲಿ ಬರುತ್ತೆ ಈ ದೇವರು. ಬಂದು ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ವಾಪಸ್ಸು
ದೇವರಿರೋ ಜಾಗಕ್ಕೆ ಅದು ಹೋಗುತ್ತೆ. ಮತ್ತು ಅರಿಶಿನ ಕುಂಕುಮ ಕೂಡ ಕೊಡ್ತಿದ್ರು. ನೀವು ನೋಡ್ತಿರ್ಬೋದು ಟೈಮ್ ಆಗ್ತಾ ಆಗ್ತಾ ಎಷ್ಟು ಜನ ಇದ್ದಾರೆ ಅಂತ. ಮತ್ತು ಈ ಸಲ ನಮ್ಮೂರಲ್ಲಿ ಏನು ಮಿಸ್ಸಿಂಗ್ ಅಂದರೆ ಪಟಾಕಿನೇ ಹೊಡೆದಿಲ್ಲ ನಮ್ಮೂರಲ್ಲಿ ಈ ಸಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೆ, ಇನ್ನು ಯಾರು ಪಟಾಕಿನೇ ಹೊಡೆದಿಲ್ವಲ್ಲ ಅಂತ. ಮತ್ತು ನೋಡಿ ಇಲ್ಲಿ ಸ್ವಾಮ ಅಂತ ಹೇಳ್ತಾರಲ್ವ, ಅದು ಚಾಟಿಲಿ ಅಂದರೆ ಎದ್ರು ಕಂಡಿರೋ ಮಕ್ಳುಗಳಿಗೆ ಆ ಥರ ಆ ದೇವರಿಂದನ ಚಾಟಿಲಿ ಹೊಡೆಸ್ತಾರೆ. ಅದು ಏಟಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವೆಲ್ಲ ಚಿಕ್ಕ ಮಕ್ಳಾಗ ಏನು ಮಾಡ್ತಿದ್ವು ಅಂದರೆ ನಮ್ಮಮ್ಮ ನನ್ನ ಅಕ್ಕನ ಏನಾದರೂ ಆ ಥರ ದೇವ್ರ ಹತ್ರ ಅಲ್ಲಿ ಕರ್ಕೊಂಡೋಗಿ ಚಾಟಿಲಿ ಹೊಡೆಸ್ತಾರೆ ಅಂದರೆ ಅವ್ರ ಕೈಗೆ ಸಿಗ್ತಿರಲಿಲ್ಲ, ಆ ಥರ ಓಡ್ತಿದ್ದು. ಯಾವತ್ತೂ ಅದ್ರ ಚಾಟಿಲಿ ಯಾವತ್ತೂ ಹೊಡೆಸ್ಕೊಂಡಿಲ್ಲ ಇದುವರೆಗೂ. ಅದು ಏಟಾಗುತ್ತೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ಮತ್ತು ನೋಡಿ ಈಗ ದೊಡ್ಡದು ದೇವ್ರು ಇದೆಯಲ್ಲ, ಆ ದೇವ್ರನ್ನ ಮೆರವಣಿಗೆ ಮಾಡೋಕ್ಕೆ ಅಂತ ಹೇಳಿ ಮತ್ತು ಇವರು ಪೂಜಾರಪ್ಪ ಅವರೆಲ್ಲ ಇರ್ತಾರಲ್ವ, ಅವ್ರದ್ದು ಏನೋ ಒಂದು ಇರುತ್ತಲ್ಲ ದೇವ್ರದ್ದು, ಅದನ್ನು ಮಾಡಿ ಮತ್ತೆ ದೇವ್ರನ್ನ ಮೆರವಣಿಗೆ ಮಾಡೋದಕ್ಕೆ ಅಂತ ಶುರು ಮಾಡಿದ್ರು. ಮತ್ತು ಈ ದೇವ್ರನ್ನ ಜಾಸ್ತಿ ಮೆರವಣಿಗೆ ಮಾಡಲ್ಲ. ಏನಕ್ಕೆ ಅಂದರೆ ಅದು ಒತ್ಕೊಳ್ಳೋದಕ್ಕಾಗಲ್ಲ, ತೂಕ ಅಂತ ಇರುತ್ತೋ ಅಥವಾ ಏನು ಅಂತ ಗೊತ್ತಿಲ್ಲ. ಜಾಸ್ತಿ ಹೊತ್ತು ಮೆರವಣಿಗೆ ಎಲ್ಲ ಮಾಡೋದಿಲ್ಲ. ಅಂದರೆ ದೇವ್ರ ಮೆರವಣಿಗೆ ಮಾಡ್ತಿದ್ರೆ ನಿಜವಾಗ್ಲೂ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದು ಹೆಂಗೆ ಆಡ್ತಿರುತ್ತೆ ಅಂದರೆ ನಿಜವಾಗ್ಲೂ. ಬಟ್ ಜಾಸ್ತಿ ಹೊತ್ತು ಅದನ್ನು ಮೆರವಣಿಗೆ ಮಾಡೋದಿಲ್ಲ. ವಿಡಿಯೋ ತುಂಬ ಲೆಂತ್ ಇತ್ತು, ನಾನು ಫಾಸ್ಟ್ ಮಾಡಿ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ಚಿಕ್ಕ ಊರಲ್ಲಿ ಇದೊಂದು ಪುಟ್ಟದಾಗಿ ಜಾತ್ರೆನ ಮಾಡ್ತೀವಿ ವರ್ಷಕ್ಕೊಂದ್ಸಲ, ಸಿಂಪಲಾಗಿ ಅಷ್ಟೇ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಸೊ ಮಾಡಿಕೊಂಡೆ. ನೋಡಿ, ಈ ದೊಡ್ಡ ದೇವ್ರನ್ನ ಮೆರವಣಿಗೆ ಮಾಡುವಾಗಲೂ ಕೂಡ ಚಾಟಿಯಿಂದ ಹೊಡ್ಕೊಳ್ತಾರೆ. ಅದು ಮುಂಚೆಯಿಂದಲೂ ಹಾಗೆ ಇರ್ಬೋದು, ಎಲ್ಲ ಗೊತ್ತಿಲ್ಲ. ದೇವ್ರು ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಒಡವೆಗಳನ್ನೆಲ್ಲ ಹಾಕಿದ್ರು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಮತ್ತು ನೀವು ನೋಡ್ಬೋದು, ನಾನು ಅಲ್ಲಿಗೆ ಹೋದಾಗ ಎಷ್ಟು ಜನ ಇದ್ದರು, ಮತ್ತು ಆಮೇಲೆ ಎಷ್ಟು ಜನ ಬಂದರು ಅಂತ. ನೋಡಿ, ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ತುಂಬ ಹೊತ್ತು ಕೂಡ ಏನು ಮೆರವಣಿಗೆ ಮಾಡಲಿಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಾನು ಹೋದಾಗ ಸ್ವಲ್ಪ ಜನ ಇದ್ದರು ಅಷ್ಟೇ, ಆಮೇಲೆ ಜಾಸ್ತಿ ಜನ ಆದರು. ಸ್ವಲ್ಪನೇ ಅಷ್ಟೇ. ಮತ್ತು ನಮ್ಮ ಊರಲ್ಲಿ ವರ್ಷಕ್ಕೆ ಒಬ್ಬೊಬ್ಬರು ಮನೆಯಲ್ಲಿ ದೇವ್ರನ್ನ ನೈಟು ಗದ್ಗೆ ಮಾಡ್ತಾರೆ. ಆ ಮನೆಗೆ ಕೂರಿಸೋದಕ್ಕೆ ಕರ್ಕೊಂಡೋದ್ರು. ಮತ್ತು ನೈಟ್ ನೋಡಿ ಇಲ್ಲೇ ಅಲ್ಲೇ ಊಟ ಕೂಡ ಇತ್ತು. ನೆಕ್ಸ್ಟ್ ಮಾರ್ನಿಂಗ್ ಕೂಡ ಇದು ಕಂಟಿನ್ಯೂ ಆಗುತ್ತೆ. ನೋಡಿ, ನಮ್ಮ ಮನೆಗೆ ಬರುತ್ತೆ ಅಲ್ವಾ ದೇವರು, ಪೂಜೆ ಎಲ್ಲ ಮಾಡಿಸ್ಕೊಂಡು ಮಡ್ಲಕ್ಕಿ ತೊಗೊಂಡು ಮತ್ತು ಆರತಿ ಎಲ್ಲ ಮಾಡ್ತೀವಿ ಅಲ್ವಾ.
ಸೊ ಮಾರ್ನಿಂಗು ನಾವು ಪಾನಕ ಮತ್ತು ಪಲಾರ ಮಾಡ್ತೀವಿ. ಎಲ್ಲರ ಮನೆಗಳಿಗೂ ಪಲಾರ ಎಲ್ಲ ಮಾಡ್ತಾರೆ. ಮತ್ತು ಅಲ್ಲಿ ಸಂಜೆ ದೇವರು ಹೋಗ್ಬೇಕಾದ್ರೂ ಪಲಾರ ಎಲ್ಲ ಮಾಡ್ತಾರೆ. ನಾವು ಪಾನಕ ಮತ್ತು ಪಲಾರ ಮಾಡಿದ್ದು ನಮ್ಮ ಮನೇಲಿ. ನೋಡಿ ದೇವ್ರು ನಮ್ಮ ಮನೆಗೆ ಬಂತು. ನನ್ನ ತಂಗಿ ವೀಡಿಯೋ ಮಾಡ್ತಾಯಿಲ್ಲ, ನಾನು ವೀಡಿಯೋ ಮಾಡೋದಕ್ಕೋಸ್ಕರನೇ ಅವಳನ್ನ ಕರೆಸ್ಕೊಂಡಿದ್ದೆ. ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆಗೆ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾನು ದೇವರಿಗೆ ಆರತಿ ಮಾಡ್ತಾ ಇದ್ದೆ. ಮತ್ತು ನೀವು ಇಲ್ಲಿ ನೋಡ್ಬೋದು, ಯಾರೋ ಒಬ್ಬರು ಅವ್ರ ಕಷ್ಟನ ಹೇಳ್ಕೊಂಡು ಏನೋ ದೇವ್ರ ಹತ್ರ ಕೇಳ್ತಾಯಿದ್ರು. ಸೊ ಅದು ಕೂಡ ಮುಗಿಸ್ಕೊಂಡು ನಮ್ಮ ಮನೆ ಒಳಗಡೆ ಬಂತು. ಕೂರಿಸಿದ್ಮೇಲೆ ಪೂಜೆಗೆಲ್ಲ ಕೊಟ್ವಿ. ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ದೇವರಿಗೆ ಅಲಂಕಾರ ಮಾಡಿದಾಗ ನೋಡೋಕ್ಕೊಂಥರ ಚೆನ್ನಾಗಿರುತ್ತೆ ಅಲ್ವ, ಚೆನ್ನಾಗಿ ಕಾಣಿಸ್ತಿರುತ್ತೆ ದೇವ್ರು ಕೂಡ. ಆ ದೇವರಿಗೆ ನಾನು ಕೂಡ ಪೂಜೆ ಎಲ್ಲ ಮಾಡಿದೆ. ನಮ್ಮ ಅಮ್ಮನೂ ಕೂಡ ಮಾಡಿದ್ರು ಪೂಜೆನ. ಮತ್ತು ಹೊರಗಡೆ ಪಾನಕ ಪಲಾರ ಕೊಡೋಕ್ಕೆಲ್ಲ ಕೊಡ್ತಾಯಿದ್ರು. ಇದಿಷ್ಟೇ ಸಿಂಪಲಾಗಿ ನಮ್ಮೂರಲ್ಲಿ ಮಾಡೋ ಅಂಥ ಜಾತ್ರೆ. ಮತ್ತು ಸಂಜೆ ದೇವರು ವಾಪಸ್ ಹೋಗ್ಬೇಕಾದ್ರೆ ಹೋಗೋದಕ್ಕಾಗಲಿಲ್ಲ. ಅದು ಹೋಗ್ಬೇಕು ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ದೇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಜಾಸ್ತಿ ಹೊತ್ತು ಕೂರ್ಸೋದಿಲ್ಲ, ಬಿಸಿಲು ಅಂತ ಹೇಳಿ ಬೇಗ ಬೇಗ ಹೊರಟೋಗ್ತಾರೆ. ಇದಿಷ್ಟೇ ಸಿಂಪಲಾಗಿ ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ಮಾಡುವಂಥ ಚಿಕ್ಕದಾಗಿ ದೇವರ ಜಾತ್ರೆ. ಎಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.